ದ್ವಿಜೋತ್ತಮ ರುಚಿದ ಪುತ್ರೇ ನಮದೀತ ಅರ್ತಿಯೋಳು ಕಮಲದ ಎಲೆಯ ಮೇಲಿನ ಜಲದ ಬಿಂದುವಿನಂತೆ ಫಲಾಪೇಕ್ಷೆ ಇಲ್ಲದೆ ಕರ್ತವ್ಯ ದೃಷ್ಟಿಯಿಂದ ಸಮಸ್ತ ಲೋಕ ಸುಖಿನೋ ಭವಂತು ಎನ್ನುವ ಧ್ಯೇಯ ಧೋರಣೆಯನ್ನು ತಾಳಿ ಸದಾ ಸರ್ವದ ತಪಸ್ಸನ್ನು ಮಾಡ್ತಾ ಇದ್ದೇನೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ. ಭಗವಂತ ಈ ಶರೀರವನ್ನು ಕೊಟ್ಟದೋ ಬರೇ ಸುಖವನ್ನು ಅನುಭವಿಸುವುದಕ್ಕಲ್ಲ, ಉಣ್ಣುವುದೋ ನಿದ್ರಿಸುವುದೋ ಸಂಗಾತಿ ಜೊತೆ ಸುಖವನ್ನು ಅನುಭವಿಸುವುದು ಪ್ರಾಣಿ ಪಕ್ಷಿಗಳು ಮಾಡ್ತವೆ. ಮನುಷ್ಯ ಅದೇ ಹಾದಿಯನ್ನು ತುಳಿಯಬೇಕಾದ್ದಿಲ್ಲ. ಸತ್ಯನ ಸಮ್ಮತವಾದಂತಹ ಕಾರ್ಯವನ್ನು ಮಾಡಬೇಕು. ಆ ಮೂಲಕ ಜನ್ಮ ಸಾರ್ಥಕ್ಯವನ್ನು ಮಾಡಿಕೊಳ್ಳಬೇಕು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಈ 4 ಆಶ್ರಮ ಧರ್ಮಗಳಲ್ಲಿ ಧನ್ಯೋ ಗೃಹಸ್ಥಾಶ್ರಮ ಹೀಗೆಂದು ಪ್ರಾಪ್ತರು ಹೇಳಿದರು. ಮದುವೆಯಾಗಬೇಕು, ಮಕ್ಕಳನ್ನು ಪಡೆಯಬೇಕು ಎನ್ನುವಂತಹ ಆಸೆಯಲ್ಲಿದ್ದವ ನಾನು ನನ್ನ ಅಯ್ಯನಾದಂತಹ ಋಚೀಕ ಮಹರ್ಷಿಗಳ ಬಯಕೆಯಂತೆ ತೀರ್ಥ ಸ್ನಾನಕ್ಕೆ, ಕ್ಷೇತ್ರ ದರ್ಶನಕ್ಕೆ ಹೊರಟವರು ನಾವು. ಎಲ್ಲ ಕ್ಷೇತ್ರಾಧಿಪರ ಸಂದರ್ಶನವನ್ನು ಮಾಡ್ತಾ ಪವಿತ್ರವಾದಂತಹ ನೀರಿನ ಮುಂದೆ ಮುಂದೆ ಹೋಗಿ ಅಯೋಧ್ಯೆಯನ್ನು ಸೇರಿದೆವು. ಅಲ್ಲಿ ಅರಸ ರೇಣುಕ ಮಹಾರಾಜ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡ, ಆತಿಥ್ಯವನ್ನು ನೀಡಿದ. ನನ್ನ ಮಗಳಾದಂತಹ ರೇಣುಕೆಗೆ ಸ್ವಯಂವರ, ಆ ಮಂಗಳ ಕಾರ್ಯವನ್ನು ಪೂರೈಸಿ ಆಮೇಲೆ ತಮ್ಮ ಪಯಣವನ್ನು ಮುಂದುವರಿಸಬೇಕು ಅಂತ ಕೇಳಿಕೊಂಡ. ನಮ್ಮಯ್ಯ ಅಸ್ತು ಅಂತ ಒಪ್ಪಿಗೆಯನ್ನು ನೀಡಿದರು. ಊರಿನ ರಾಜ ಮಹಾರಾಜರೆಲ್ಲ ಬಂದು ನೆರೆದಿದ್ದು. ಮದುವೆಯಾಗುವಂತಹ ತವಕ ಎಲ್ಲರಲ್ಲಿಯೂ ಇತ್ತು. ಆದರೆ ಯಾವ ಒಬ್ಬ ಕ್ಷತ್ರಿಯನ ಕೊರಳಿಗೂ ಮಾಲಿಕೆಯನ್ನು ಹಾಕದೇ ಇರುವಂತ ರೇಣುಕೆ ನನ್ನ ಕೊರಳಿಗೆ ಹೂಮಾಲೆಯನ್ನು ಹಾಕಿದಳಲ್ಲ. ಹಾಗಿದ್ರೆ ಮನುಷ್ಯರಾದಂತಹ ನಮ್ಮ ಇಚ್ಛೆಯಂತೆ ಯಾವುದೂ ನಡೆಯುವುದಿಲ್ಲ. ನರಚಿತ್ತ ಮಿಥ್ಯೆ ಹರಿಚಿತ್ತ ಸತ್ಯ. ರಾಜಕುಮಾರಿ ಋಷಿಯಾದಂತಹ ನನ್ನ ಯತಿಯಾಗಿ ಹೇಗೆ ಬದುಕನ್ನು ಸಾಗಿಸ್ತಾಳೆ ಎನ್ನುವಂತಹ ಅನುಮಾನ ಇತ್ತು. ಆದರೆ ಅದನ್ನು ಅವಕ್ಕೆ ಸುಳ್ಳು ಮಾಡಿದಳಲ್ಲ. ಅನುಕೂಲೆಯಾಗಿ ನನ್ನ ಆಶ್ರಮ ಜೀವನದಲ್ಲಿ ನಾನು ನಡೆದುಕೊಳ್ಳುವಂತಹ ಸದ್ಧರ್ಮಕ್ಕೆ ಪೂರಕವಾಗಿ ನಡೆಯುತ್ತಾ ಇದ್ದಾಳೆ. ನಮ್ಮ ಸುಖ ದಾಂಪತ್ಯದ ಪ್ರತೀಕವಾಗಿ 5 ಮಕ್ಕಳನ್ನು ಪಡೆದಿದ್ದಾಳೆ. ಅದರಲ್ಲಿಯೂ ಕೊನೆಯ ಮಗ ರಾಮ ಭಗವಂತನೇ ನನ್ನ ಮಗನಾಗಿ ಹುಟ್ಟಿದ್ದಾನೆ ಎನ್ನುವಂತಹ ಸಮಾಧಾನ, ಸಂತೃಪ್ತಿ ನನಗಿದೆ. ನನ್ನಾಕೆ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ನರ್ಮದೆಗೆ ಹೋಗಿ ಶುದ್ಧೋದಕವನ್ನು ತಂದು ನಾನು ಮಾಡುತ್ತಿರುವಂತಹ ಕರ್ಮಗಳಿಗೆ ನೆರವನ್ನು ನೀಡುವವರು. ಇವತ್ತು ಉಷಕಾಲದಲ್ಲಿಯೇ ಎದ್ದು ನರ್ಮದೆಗೆ ಹೋಗಿದ್ದಾಳೆ. ಅಲ್ಲೇ ಹೊತ್ತು ಏರುತ್ತಾ ಇದೆ, ಆಕೆ ಇನ್ನೂ ಕಾಣಿಸ್ತಾ ಇಲ್ಲ. ಈ ದಾರಿಯಾಗಿ ಬರ್ತಾಳೆ, ಇಲ್ಲೇ ಬರ್ತಾಳೆ ಅಂತ ದಾರಿ ನೋಡಿ ನೋಡಿ ಸಾಕಾಯಿತು. ಯಾಕೆ ತಡ ಮಾಡಿದ್ದು? ಏನಾದರೂ ದಾರಿಯಲ್ಲಿ ಕಷ್ಟ ಸಮನಿಸುತ್ತಿರಬಹುದೇ? ಎಲ್ಲವನ್ನು ಎದುರಿಸಬಹುದು. ಯಾಕಂದ್ರೆ ಜಮದಗ್ನಿಯ ಪತ್ನಿ ಆಕೆ, ಕಷ್ಟ ಬರಲಾರದು. ಅದಲ್ಲ, ನದಿಯ ದಡದಲ್ಲಿ ಏನಾದರೂ ಸಂಕಷ್ಟಕ್ಕೆ ಒಳಗಾಗಿರಬಹುದೇ? ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ಯಾಕೆ ತಡ ಮಾಡಿದ್ದಳು? ಯಾಕೆ ತನ್ನ ಕರ್ಮದಲ್ಲಿ ಹಿಂದುಳಿದಳು? ಇನ್ನೊಬ್ಬರಲ್ಲಿ ಕೇಳಿ ತಿಳಿದುಕೊಳ್ಳಬೇಕಾದಂತಹ ಅಗತ್ಯ ಇಲ್ಲ. ಜ್ಞಾನ ದೃಷ್ಟಿಯನ್ನು ತೆರೆದು ನೋಡ್ತೇನೆ.
ದಾರಿ ಕೇಳಂಬುವನು ತರುವಡಿ ಸಾರಿ ನದಿ ಬಳಿಗೀಗ ನಿಲ್ಲಲಾರ ಮೋಹಿಸಿ ಕಂಡು ತಡೆದೆ ಬಜಾರಿ ಕೇಳು. ಪುರುಷನ ಕೈ ಹಿಡಿದವಳು ಅಂತಹ ಪುರುಷನಿಗೆ ಅನುಕೂಲೆಯಾಗಿ ನಡೆಯಬೇಕಿತ್ತು. ನಾರಿ ಸ್ವರ್ಗಕ್ಕೆ ದಾರಿ. ಆಕೆ ಮತಿಯುತಳಾಗಿರ್ಬೇಕು, ಆಕೆ ಪತಿವ್ರತೆಯಾಗಿರ್ಬೇಕು. ಆಗ ಮಾತ್ರ ಹೆಣ್ಣಿಗೆ ಈ ಸಮಾಜದಲ್ಲಿ ಸ್ಥಾನ ಮಾನ ಗೌರವ ಸಿಗುವುದಕ್ಕೆ ಸಾಧ್ಯ ಇದೆ. ದಿನನಿತ್ಯ ನರ್ಮದೆಗೆ ಹೋಗಿ ಶುದ್ಧೋದಕವನ್ನು ತಂದು ನಾನು ಮಾಡುತ್ತಿರುವಂತಹ ಎಲ್ಲ ಕರ್ಮಗಳಿಗೂ ಅನುಕೂಲೆಯಾಗಿ ನಡೆದುಕೊಂಡು ಬರಬೇಕಾದಂತಹ ನೀನು ಬಂದಿದ್ದಿ. ಶುದ್ಧೋದಕವಿಲ್ಲ, ಯಾಕೆ ತಡ ಮಾಡಿದೆ? ಏನಾಯಿತು? ಹೇಳು. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಪ್ರಳಯ ಕಾಲದ ರುದ್ರನ ಹಾಗೆ ಶೋಭಿಸ್ತಾ ಇದ್ದೀನಿ. ಇದುವರೆಗಿಂತಹ ವರ್ತನೆಯನ್ನು ನಾನು ಕಂಡವಳಲ್ಲ. ಅನುದಿನವೂ ಅನುಕ್ಷಣವು ನಿಮ್ಮ ಸೇವೆಯಲ್ಲೇ ಸದಾಕಾಲ ಸಂತೋಷವನ್ನು ಕಂಡವಳು ನಾನು. ನಿಮ್ಮ ತಪಸ್ಸೇನುಂಟು, ನಿಮ್ಮ ಪೂಜೆ ಏನುಂಟು, ನಿಮ್ಮ ಯಾಗ ಏನುಂಟು, ಅದಕ್ಕೆ ಬೇಕಾದಂತಹ ಶುದ್ಧೋದಕವನ್ನು ನರ್ಮದೆಗೆ ಹೋಗಿ ತರುವವಳು ನಾನು. ಯಾಕೆ ತರಲಿಲ್ಲ? ಯಾಕೆ ತಡ ಮಾಡಿದ? ತಿಳಿದು ಮಾಡುವುದು ಅಪರಾಧ, ತಿಳಿಯದೆ ಮಾಡುವುದು ಪ್ರಮಾದ ತಾನೆ. ಏನು ನಿನ್ನಿಂದ ಪ್ರಮಾದ ನಡೆದು ಹೋಯಿತು? ನೀವು ಸರ್ವಗುಣ ಸಂಪನ್ನ, ಸಕಲವನ್ನು ತಿಳಿಯುವಂತಹ ಶಕ್ತರು ತಾವಾಗಿದ್ದೀರಿ. ನಾನು ಬೇಕು ಅಂತ ಮಾಡಿದ್ದಲ್ಲ, ಮತ್ತೆ ಅಪರಾಧ ಆಗಿ ಹೋಯಿತು. ಆದ್ರೆ ನೀವು ಕೋಪಿಸುವಂತಹ ಅಪರಾಧ ನಾನೇನು ಮಾಡಿದ್ದೀರಿ ಹೇಳಿ? ಏನು ಮಾಡಿದ್ದೀರಿ ಹೇಳಿ? ನೀವು ಯಾಕೆ ಕೋಪಿಸಿಕೊಳ್ಳುವುದು ನನ್ನ ಮೇಲೆ? ಕೋಪಿಸದೆ ನೀನು ಮಾಡಿದಂತಹ ಅಂತ ಹೇಯ ಕಾರ್ಯವನ್ನು ಕಂಡು ಅದನ್ನು ನಾನು ಅನುಮೋದಿಸಬೇಕೇನೆ? ನಿನ್ನ ಗಂಡ ಏನು ತಿಳುವಳಿಕೆ ಇಲ್ಲದೆ ಇಲ್ಲವ? ಬರೇ ಈ ಆಶ್ರಮದಲ್ಲಿದ್ದುಕೊಂಡು ಲೋಕಕ್ಷೇಮದ ಕುರಿತಾಗಿಯೇ ತಪಸ್ಸನ್ನು ಮಾಡ್ತಾನೆ ಹೊರತು ಬಾಹ್ಯ ಪ್ರಪಂಚದಲ್ಲಿ ಏನು ನಡೀತದೆ ಎನ್ನುವಂತಹ ಸತ್ಯ ಸಂಗತಿ ತಿಳಿದಿಲ್ಲ ಅಂತ ಭಾವಿಸಿದ್ದೇನೆ. ನಾನು ಬಲ್ಲೆ. ನದಿ ಬಳಿಗೆ ಹೋದಂತಹ ನೀನು ಕೇಚರನಪ್ಪ ತನ್ನ ಪತ್ನಿಯರ ಜೊತೆ ನೀರಾಟವಾಡುತ್ತಿರುವುದನ್ನು ಕಂಡು ಇಂತಹ ಸೌಭಾಗ್ಯ ತನ್ನ ಬದುಕಿನಲ್ಲಿ ಇಲ್ಲದೆ ಹೋಯಿತಲ್ಲ. ಮನ ಕರಭುಜಯ
ಬೇಕು ಅಂತ ಆಸೆ ಪಟ್ಟೆಯ ಬಜಾರಿ ಎಲೆಗೆ 5 ಮಕ್ಕಳ ತಾಯಿ ನೀನು, ನಿನ್ನ ಗಂಡ ನಾನು, ನಿನ್ನ ಎಲ್ಲ ಬೇಕು ಬೇಡಗಳನ್ನು ಈ ತನಕ ಪೂರೈಸ್ತಾ ಇದ್ದೇನೆ ಅಂತಲ್ಲಿ ಸಿಟ್ಟು ಯಾಕೆ ಅಂತ ಕೇಳ್ತಾ ಇದ್ದಿ. ಹೆಣ್ಣಾದವಳು ತಪ್ಪು ದಾರಿಯಲ್ಲಿ ನಡೆಯುತ್ತಾ ಇರ್ತಾಳೆ. ಆಕೆ ಮಾಡುತ್ತಿರುವಂತಹ ಎಲ್ಲ ಕಾರ್ಯಗಳನ್ನು ಕಂಡು ಕಾಣದವರ ಹಾಗೆ ಸುಮ್ಮನೆ ಕುಳಿತುಕೊಂಡ್ರೆ ಆ ಗಂಡ ಒಳ್ಳೆಯ ಆಕ್ಷೇಪಿಸ್ತಾನೋ, ಅದಲ್ಲ ದಂಡಿಸುವುದಕ್ಕೆ ಕೈ ಎತ್ತುತ್ತಾನೋ, ಆದವನನ್ನು ಕೆಟ್ಟವ ಅಂತ ಎಲ್ಲರ ಮುಂದೆ ಆಡಿಕೊಳ್ಳುತ್ತಾಳೆ. ಹಾಗೆ ಸಿಟ್ಟು ಯಾಕೆ ಅಂತ ಕೇಳ್ತಾ ಇದ್ಯ. ದಾರಿ ತಪ್ಪಿದವಳೆ ಬಜಾರಿ ಯಾಕೆ ಹಾಗೆ ಮಾಡಿದೆ? ಯಾಕೆ ಕೊಂದರೆ ಕೊಲ್ಲಿ ನೀವಿಲ್ದೆನ್ನಯ ತಪ್ಪದನು ಕ್ಷಮಿಸುತ್ತ ಎಲ್ನಯ ತಪ್ಪದನು ಕ್ಷಮಿಸುತ್ತ ಮಲ್ದ ಮತ್ತಿಯ ಸಲಗಿಲ್ದೆನಲು ಸೂರಿದಳು ಕಂಬನಿ ಸುರಿಸುತ್ತಲೇ ಕೊಲ್ದರೆ ಕೊಲಿ ನೀವು ರಮಣ ಇಂತಹ ಮಾತುಗಳನ್ನಾಡುತ್ತಾ ಇದ್ದಿ. ಇಂತಹ ಮಾತುಗಳನ್ನು ನಾನು ಕೇಳುತ್ತೇನೆ ಎನ್ನುವ ಹಾಗೆ ನಿರೀಕ್ಷೆಯನ್ನೇ ಮಾಡಿರ್ಲಿ. ಏನು ನಾ ಕೇಚರನನ್ನು ಕಂಡಂತೆ ಇಲ್ಲ ಎನ್ನುವ ಹಾಗೆ ಹೇಳುವುದಿಲ್ಲ ನಾನು. ಆದ್ರೆ ಸ್ಮರಣ ಬಾಧೆಗೆ ಅಳುಕಿ ನಾ ಕೇಚರನನ್ನು ಕಂಡದ್ದಲ್ಲ ಪ್ರಭು. ನಿನಗೂ ಕಾಮಬಾಧೆ ಹೆಚ್ಚಾಯ್ತಲ್ವ? ಛೇ ಛೇ, ತುಳಸಿ ನೀರು ಕುಡಿದಾಗ ಸ್ವಲ್ಪ ಕಡಿಮೆ ಆಯ್ತು. ಇಲ್ಲ ಪ್ರಭು, ನೀವೇ ಆಲೋಚನೆಯನ್ನು ಮಾಡಿ ರಾಜಕುಮಾರಿಯಾಗಿ ಅದೆಷ್ಟೋ ಕನಸುಗಳನ್ನು ಕಾಣುತ್ತಾ ಸುಖವಾಗಿ ಬೆಳೆದವಳು ಈ ರೇಣು. ಆದ್ರೆ ಅವೆಲ್ಲವನ್ನು ತೊರೆದು ನಿಮ್ಮನ್ನು ಪತಿಯಾಗಿ ಸ್ವೀಕರಿಸಿ ಜೀವನದ ಸರ್ವ ಸುಖವನ್ನು ನಿಮ್ಮಲ್ಲೇ ಕಂಡವಳು ನಾನು. ಒಬ್ಬ ಅರಸನನ್ನು ಮದುವೆಯಾದೆ ಅಂತಾದರೆ ತನ್ನ ಎಲ್ಲ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕೆ ಕಷ್ಟವಾದೀತು. ಆದ ಕಾರಣ ಈ ಋಷಿಯ ಕೈ ಹಿಡಿದೆ ಅಂತಾದರೆ ತನ್ನ ಇಚ್ಛೆಯಂತೆ ನಡೆಯಬಹುದು. ಪ್ರಭು ಇಲ್ಲ, ಮತಿ ಭ್ರಮಣೆಯಾಗಿ ಅರೆಕ್ಷಣ ನಾನು ಆ ರೀತಿಯಾಗಿ ಆಲೋಚನೆಯನ್ನು ಪಟ್ಟದ್ದು ಹೌದು. ನಾನಿಲ್ಲ ಅಂತ ಹೇಳುವುದಿಲ್ಲ. ಹಾಗೆಂದು ಅದೇ ಸುಖ ಬೇಕು ಎನ್ನುವ ಹಾಗೆ ಬಯಸುವವಳು ಈ ರೇಣುಕೆ ಅಲ್ಲ. ನಾನು 5 ಮಕ್ಕಳ ತಾಯಿ ಇದ್ದೇನೆ. ಇದುವರೆಗೆ ಅನುದಿನವೂ ಅನುಕ್ಷಣವು ನಿಮ್ಮ ಸೇವೆಯಲ್ಲಿ ಸುಖವನ್ನು ಕಂಡುಕೊಂಡವಳು ನಾನು. ಈ ತರನಾಗಿ ವ್ಯವಹರಿಸುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಸರಿ, ನಾನು ತಪ್ಪು ಮಾಡಿದ ಹೌದು ಅಂತಾದ್ರೆ ಇದೋ ಹಿಡಿದಂತಹ ಈ ಕಟಾರಿಯಿಂದ ನನ್ನ ಶಿರವನ್ನು ಕಡಿದು ಬಿಡು, ಕೊಂದರೆ ಕೊಲ್ಲಿ. ಆದ್ರೆ ಒಂದು ಮಾತಿದೆಯಲ್ಲ, ಹೆಣ್ಣಾದವಳಿಗೆ ತನ್ನ ಗಂಡನ ಕೈಯಲ್ಲೇ ಸಾವು ಬಂತು ಅಂತಾದ್ರೆ ಕೈವಲ್ಲಿ ಎನ್ನುವುದು ಪ್ರಾಪ್ತಿಯಾಗ್ತದಂತೆ, ಸ್ವರ್ಗ ಎನ್ನುವುದು ಸಿಗುತ್ತದಂತೆ. ಹಾಗಿರುವಾಗ ನಾನು ಯಾಕೆ ಹಿಂಜರಿಯಬೇಕು? ಇದೋ ಸಿದ್ಧಳಿದ್ದೇನೆ. ಕಳಂಕಿನಿ ನೀನು, ಅಪವಿತ್ರಳು ನೀನು. ನನ್ನ ಪುಣ್ಯಾಶ್ರಮದಲ್ಲಿ ಇರಕೂಡದು, ಇರಬಾರದು. ಕಲಿತ ಏನೋ ಕಡೀರಿ ಕಡೀರಿ. ಓಹೋ, ನನ್ನ ಕೈಯಿಂದ ಸತ್ತರೆ ನಿನಗೆ ಮೋಕ್ಷ ಲಭಿಸ್ತದೆ, ಕೈವಲ್ಯ ಪ್ರಾಪ್ತಿಯಾಗುತ್ತದೆ. ಅಲ್ಲ, ಅಲ್ಲಾದರೂ ಸುಖವನ್ನು ಅನುಭವಿಸಬಹುದು ಹೀಗೆನ್ನುವಂತಹ ಬಯಕೆ ನೀರಿಸಿಕೊಂಡಿದ್ಯಾ? ನಿನ್ನನ್ನು ನಾನು ಸ್ಪರ್ಶಿಸಲಾರೆ. ನಿನ್ನ ದೇಹಕ್ಕೆ ನನ್ನ ಕೈಯಿಂದ ನಾನು ಯಾವುದೇ ಒಂದು ಆಯುಧದಿಂದ ಹೊಡೆಯಲಾರೆ. ಯಾಕಂದ್ರೆ ಆ ಪಾಪ ನನ್ನ ದೇಹವನ್ನು ಅಂಟಿಕೊಂಡಿತು. ಆದ ಕಾರಣ ನಿನ್ನನ್ನು ಕೊಲ್ಲಿಸ್ತೇನೆ ನಿನ್ನ ಮಕ್ಕಳಿಂದ. ಇಲ್ಲ, ನೀನು ಹಡೆದ ಮಕ್ಕಳು. ಇಲ್ಲ, ಬೇಡ ಬೇಡ.
ಬಂತೆ. ಇಲ್ಲಿವರೆಗೆ ಬಂದವ ನಾನಾಗಿದ್ದೇನೆ. ನನ್ನಿಂದ ಏನಾಗಬೇಕೆನ್ನುವ ಹಾಗೆ ಆಜ್ಞೆ ಮಾಡಿದ ಸಾಕಪ್ಪ. ನೀವು ನಡೆಸಿಕೊಳ್ಳಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಉತ್ತರ ಬೇಕು. ಹೌದು. ಹೆಗಲೆತ್ತರಕ್ಕೆ ಬೆಳೆದು ನಿಂತವ ತಂದೆ ಯಾವ ಕಾರ್ಯವನ್ನು ಹೇಳ್ತಾನೋ ಮಗನಾದವನು ಅದನ್ನು ಮಾಡಿ ಪೂರೈಸತಕ್ಕದ್ದು. ಖಂಡಿತವಾಗಿ ನೀನು ಔರಸ ಪುತ್ರ, ಅವಸರ ಪುತ್ರ ಅಲ್ಲ. ಮಗನ ಅಪ್ಪ. ತಂದೆ ಅಂದ್ರೆ ಯಾರು? ದೇವರಿಗೆ ಸಮಾನ. ತಂದೆ ಹೇಳಿದ ಕೆಲಸ ವೇದವಾಕ್ಯ. ಹೌದಲ್ಲ? ಖಂಡಿತವಾಗಿ ಮಾಡಿ ಪೂರೈಸ್ತಿಯಲ್ಲ. ಖಂಡಿತವಾಗಿ. ಪೂರೈಸದೇ ಇದ್ರೆ ಪಾಪದ ಕೂಪಕ್ಕೆ ನೀನು ಇಳಿಯುತ್ಯ. ಆದಿತಪ್ಪ. ಯಾಕಪ್ಪ? ಕಡಿಯುವುದಕ್ಕೆ. ಯಾವುದು? ಮತ್ಯಾರನ್ನಲ್ಲ. ಅಲ್ಲಿದ್ದಾಳಲ್ಲ ಪಾಪಿನಿ ಯಾಕೆ, ದುಷ್ಟ ಯಾಕೆ? ಇಲ್ಲ, ನನ್ನಿಂದ ಆಗುದು. ಹೆತ್ತ ತಾಯಿ ದೇವರಿಗೆ ಸಮಾನ ಎನ್ನುವ ಹಾಗೆ ನೀವೇ ಆಡಿದಂತಹ ಮಾತು ಅಂತಹ ತಾಯಿಯ ತಲೆಯನ್ನು ಕಡಿಬೇಕೆನ್ನುವಾಗಿ ಹೇಳ್ತಾ ಇದ್ದೀರಲ್ಲ, ಇದು ಯಾವ ತರ ನ್ಯಾಯವಪ್ಪ? ನನ್ನಿಂದ ಈ ಒಂದು ಕೆಲಸವಾಗುವುದಿಲ್ಲಪ್ಪ. ನಾನು ಕಡಿಯುವುದಿಲ್ಲ ತಲೆಯನ್ನು. ನ್ಯಾಯ ಯಾವುದು ಅನ್ಯಾಯ ಯಾವುದು ನೀನು ನನಗೆ ಹೇಳಬೇಕೇನೋ? ಆಕೆ ಇಲ್ಲಿ ಇರಕೂಡದು. ತಂದೆ ಹೇಳಿದ ಮಾತನ್ನು ಪೂರೈಸದೇ ಇದ್ರ ನರಕದ ಕೂಪ, ಸಾವು ಎನ್ನುವುದು ನಿಶ್ಚಿತ. ಸತ್ತರೂ ಚಿಂತೆ ಇಲ್ಲ. ನನ್ನ ಕೋಪಕ್ಕೆ ತಾಯಿಯ ತಲೆಯನ್ನು ನೀನು ಒಳಗಾಗಬೇಕಾಗ್ತದೆ. ಇಲ್ಲಪ್ಪ, ಬದುಕುವ ಬುದ್ಧಿ ನಿನಗಿಲ್ಲ. ಈ ಪುಣ್ಯಾಶ್ರಮದಲ್ಲಿ ಇರಕೂಡದು. ನೀನು ಸಾಧ್ಯ. ಕಾರ್ಯದೋಳು ಕಾರೈಸಿದೆ ಈದದು ಕ್ಷಣ ಬೇಳುವುದೆಂದರೆ ಕಾದು ನುಡಿದ. ಮೊತ್ತ ಮೊದಲಾಗಿ ವಂದಿಸಿಕೊಂಡವನಿದ್ದೇನೆ. ಯಜ್ಞಯಾಗಾದಿಗಳಿಗೆ ಬೇಕಾದಂತಹ ಕುಶ ಸಮಿತನ್ನು ತರುವುದಕ್ಕಾಗಿ ಹೊರಟವ ನಾನು. ಆ ವೇಳೆಯಲ್ಲಿ ದೀರ್ಘವಾದ ಎತ್ತರದ ಕರೆ ಉತ್ತರವಾಗಿ ಬಂದವನಿದ್ದೇನೆ. ಏನಾಗಬೇಕು ಅರ್ಹಬೇಕು. ಹೇಳಿದ ಕಾರ್ಯ ಮಾಡ್ತೇನೋ? ಸುತಾಪ ಪ್ರತಾಪ ಮೆರೆಸ್ತೇನೋ? ನೀವು ಹೇಳಿದ ಏನು ಹೇಳಿದ್ದೆ? ಮಾತು ಕಡಿಮೆ, ದುಡಿಮೆ ಹೆಚ್ಚು. ಹೇಳಿದ್ದು ನೆನಪಿದೆಯಲ್ಲ? ಸ್ವರ್ಗ ಭಾರವಾಯಿತೇನಾ? ಏನಾಯ್ತು ಅಪ್ಪ? ಬಾಲ್ಯದಲ್ಲಿ ತಾಯಿಯ ಮೊದಲ ಗುರು ಮನೆಯೇ ಪಾಠಶಾಲೆ ಎಂಬುದಾಗಿ ಹೇಳಿದವರು ನೀವು. ಹೌದು. ಈ ವೇಳೆಯಲ್ಲಿ ದೇವರಿಗೆ ಸಮಾನವಾದಂತಹ ತಾಯಿಯ ತಲೆಯನ್ನು ಕಡಿಯುವುದಕ್ಕಾಗಿ ಹೇಳುತ್ತಾ ಇದ್ದೀರಿ. ನನ್ನಿಂದ ಆಗದು. ಮತ್ಯಾವುದಾಗ್ತದೆ? ಅದು ಬಿಟ್ಟು ಬೇರೆ ಯಾವುದನ್ನು ಹೇಳಿದರೂ ಆ ಕ್ಷಣದಲ್ಲಿ ಮಾಡಿಕೊಡುತ್ತೇನೆ. ಇನ್ನೊಂದು ಕೆಲಸ ಹೇಳಿದರೆ ಅದು ಬಿಟ್ಟು ಬೇರೇನಾದ್ರೂ ಮಾಡ್ತೇನೆ. ಅದನ್ನು ಹೇಳಿದರೆ ಅದೊಂದಾಗುವುದಿಲ್ಲ. ಬೇರೆ ಬದುಕುವ ಬುದ್ಧಿ ನಿನಗಿಲ್ಲ. ಈ ಆಶ್ರಮದಲ್ಲಿ ನಿನಗೆ ಉಳಿಯುವಂತಹ ಯೋಗ ಇಲ್ಲ ಮಗನೇ. ತಂದೆ ಮಾತನ್ನು ಧಿಕ್ಕರಿಸಿದವರಿಗೆ ತಪ್ಪಿದ್ದಲ್ಲ. ತಂದೆಯ ಆಯ್ತಾ? 4 ಮಂದಿ
ಕರೆದು ಈ ಕಾರ್ಯವನ್ನು ಮಾಡಿಸುವಂತಹ ಆಸೆಯನ್ನು ವ್ಯಕ್ತಪಡಿಸಿದ್ರೆ ಇಲ್ಲ ಅಂತ ಹೇಳಿದ್ರಲ್ಲ, ಉತ್ಪಾತ ಪಿಂಡಗಳು ಸತ್ತು ಬಿದ್ದಿದ್ದಾವೆ. ಯಾರಿಂದ ಈ ಕಾರ್ಯವನ್ನು ಮಾಡಿಸಿ? ನನ್ನ ಕಿರಿಯ ಪುತ್ರ ರಾಮನಲ್ಲಿ ಹೆಚ್ಚಿನದಾದಂತಹ ವಿದ್ಯೆಯನ್ನು ಕೈಯುವುದಕ್ಕೋಸ್ಕರ ಕೈಲಾಸವನ್ನು ಸೇರಿದ್ದಾನೆ. ಎತ್ತರವಾದಂತಹ ಕೋಟುಗಲ್ಲನ್ನು ಏರಿ ದೀರ್ಘ ಸ್ವರದಿಂದ ಅವನನ್ನು ಕೂಗಿ ಕರೆಯುತ್ತೇನೆ. ಅಗ್ರಜರ ಕಂಡು ಧರೆಯ ಮೇಲ್ ಕೆಡಿದ ಅಗ್ರಜರ ಕಂಡು ಅನುಮಾನದಿ ಕಣವೇ ಬೇಡುವೆ ಸುಳ್ಳನಗಿರಿ ಪದಗಳಿಗೆ ವಂದಿಸುತ್ತೇನೆ. ಪರಜ್ಯೋತಿಯನ್ನು ಕಲಿಯುವುದಕ್ಕಾಗಿ ಕೈಲಾಸವನ್ನು ಸೇರಿಕೊಂಡವನಾನು ವಿಘ್ನ ನಿವಾರಕನಾದ ಗಣಪತಿ ಪರಶುವನ್ನು ಕೈಗೆ ಇತ್ತದ್ದೇ ತಡ ದೀರ್ಘವಾದ ಕರೆಗೆ ಅಳಿಸಿತು. ಕರೆಗೆ ಹೋಗೊಟ್ಟು ಬಂದು ನೋಡಿದೆ ಎಂದಾದರೆ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಶಾಂತಿ ಧಾಮವಾಗಿರಬೇಕಾದಂತಹ ಈ ಪುಣ್ಯ ಆಶ್ರಮ ಅಶಾಂತಿಯಿಂದ ಕೂಡಿದೆ. ಇನ್ನೊಂದೆಡೆಯಲ್ಲಿ ನೋಡಿದೆ ಎಂದಾದರೆ ನನ್ನ ಅಗ್ರಜರು ಕರೆಗುರುಳಿದ್ದಾರೆ. ಅಮ್ಮ ಅಮ್ಮನನ್ನು ನೋಡಿದೆ ಎಂದಾದರೆ ಕಣ್ಣೀರು ಸುರಿಸ್ತಾ ಇದ್ದಾಳೆ. ನೋಡಿದೆ ಎಂದಾದರೆ ಪ್ರಣಯಕಾಲದ ರುದ್ರನಂತೆ ತೋರ್ತಾ ಇದ್ದೇನೆ. ಯಾಕೆ ಈ ಸಿಟ್ಟು? ಮಗ ಬಂದಿದ್ದಾನೆ ಹೇಳಿ.
ಸಂದರ್ಭ ನನಗೆ ಯಾರಲ್ಲಿಯೂ ವಿಶ್ವಾಸ ಇಲ್ಲ. ವಿಶ್ವಾಸವಿದೆ. ಯಾರನ್ನು ನಂಬುವ ಸ್ಥಿತಿಯಲ್ಲಿ ಯಾಕಪ್ಪ? ನಾನಿಂದಿಲ್ಲ. ಏನಾಯಿತು? ಅಂತಹ ಒಂದು ಘಟನೆ ಇಲ್ಲಿ ನಡೆದು ಹೋಗಿದೆ. ಏನು? ಮಗನ ಅಪ್ಪ ಅರುಹಿದ ಕಾರ್ಯವನ್ನು ಮಾಡ್ತೇನೆ ಅಂತ ಕರೆ ಕಟ್ಟಿ ಹೊರದರ ನೀನೆಂದರು ಮಾಡ್ಬೇಡು ಅರಕ್ಷಣ ಮಾತ್ರದಳು. ವಿಶ್ವಾಸವಿಲ್ವೇ? ಯಾರನ್ನು ನಂಬುವ ಸ್ಥಿತಿಯಲ್ಲಿ ಭರವಸೆ ಬೇಕೆ? ಕರ ತಟ್ಟಿ ನಂಬಿಕೆ ಕೊಟ್ಟೆ ಅಂತಾದ್ರೆ ನಾನು ಹೇಳಬಲ್ಲೆ. ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ನೀವು ಹೇಳಿದಂತಹ ಕೆಲಸವನ್ನು ಮಾಡಿ ಪೂರೈಸುವಂತಹ ಕಾಲಕ್ಕೆ ಹರ ಕಮಲ ಜರ ಅಡ್ಡಯಿಸಿದರು ಲೆಕ್ಕಿಸಲಾರ ಯಜಮಾನರೇ. ಎನ್ನುವಂತಹ ಪ್ರಶ್ನೆಯನ್ನು ಮಾಡಕೂಡದು. ಖಂಡಿತ ಇಲ್ಲ. ತಂದೆಯ ಆಜ್ಞೆ ಶಿರೋಧಾರ್ಯ ಅಂತ ತಿಳಿದು ನಡೆಸಿಕೊಟ್ಟಲ್ಲಿ ತಂದೆಯಾದವನಿಗೆ ಪ್ರಿಯ ಮಗನಾಗಿ ನಿನ್ನನ್ನು ನಾನು ನಂದನ ಅಂತ ಒಪ್ಪಿಕೊಳ್ಳಬಲ್ಲೆ. ಯಾರು ತಂದೆ ತಾಯಿಗಳಿಗೆ ಆನಂದವನ್ನುಂಟು ಮಾಡ್ತಾರೋ ಅಂಥವರನ್ನೇ ನಂದನರು ಹೀಗೆಂದು ಲೋಕ ಕರೆಯುತ್ತದೆ. ತಂದೆ ಹೇಳಿದಂತಹ ಕೆಲಸವನ್ನು ಮಾಡದಿರುವಂತಹ ಮಕ್ಕಳು ಯಾಕೆ ಬೇಕಂತಹ ಮಕ್ಕಳು? ಮಗನೇ, ಏನಪ್ಪ ಕೈಯಲ್ಲಿ ಹಿಡಿದಿರುವಂತಹ ಈ ಪರಶಿವನಿಂದ ಕೆಟ್ಟವಳಾದ ತಾರೆ
ಪರಿಗಿಸಿದ ನಯನ ಸಾಹಸಗಳ ಮುಲ್ಲಿವರಗಳ ನಿನ್ನಗಾನು ಕರುಣಿಪೆ ಮೂರಲು ಬೇಡದನೆ ಕರುಣಿಪೆ ಮೂರಲು ಬೇಡಲ್ದೆನೆ ಬಿದಗಿದ ಗುದ್ದ ಬೀಳಿದನು ಪರಿಗಿಸಿದ ನಯನ ಸಾಹಸಗಳ ಮುಲ್ಲಿವರಗಳ ನಿನಗಾನು ವರಗಳ ನಿನಗಾನು ಏನಪ್ಪ ಸಂತೋಷವಾಯ್ತೇ ನೀವು ಆನಂದವಾಯ್ತು ಮನ ತುಂಬಿ ಬಂತು ಮಗನೇ. ನಿಮ್ಮ ಸಂತೋಷವೇ ನನ್ನ ಸಂತೋಷ. ನನ್ನ ಬಯಕೆಯನ್ನು ಆ ಪೂರೈಸಿ